ಅರೆಸ್ಟ್ ಆಗಿದ್ದಾರೆ ಈಗ ಮರ್ಡರ್ ಕೇಸ್ ಇದೆ ಸರ್. ಈಗ ಎಷ್ಟು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ, ಎಲ್ಲಿ ಗಂಟೆ ಬಂದಿದೆ ಸರ್ ಈ ತನಿಖೆ? ಈಗ ಇದು ಮರ್ಡರ್ ಕೇಸಲ್ಲಿ 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ. ಈಗ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಸೊ ಮುಂದಿನ ತನಿಖೆನ ಮಾಡ್ತಾಯಿದ್ದೀವಿ. ಸರ್ ಯಾರು ಸರ್ 4 ಜನ ಆರೋಪಿಗಳು? ಅರೆಸ್ಟ್ ಆದವರು ಒಂದು 4 ಜನ ಇದ್ದಾರೆ. ಒಬ್ಬ ಶ್ರೀರಾಮ ಅಂತ ಒಬ್ಬ ಇದ್ದಾನೆ, ಒಬ್ಬ ಸುಮಿತ್ ಅಂತ ಒಬ್ಬ ಇದ್ದಾನೆ, ಒಬ್ಬ ವೆಂಕಟೇಶಯ್ಯ ಅಂತ ಒಬ್ಬ ಇದ್ದಾನೆ, ಆಮೇಲೆ ಇನ್ನೊಬ್ಬ ಬಾಬು ಅಂತ ಒಬ್ಬ ಇದ್ದಾನೆ. ಕಾರಣ ಅದೇ ಈಗ ಅಸರ್ಟೈನ್ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸರ್ ಇದರಲ್ಲಿ ಅವರ ಫ್ಯಾಮಿಲಿಗಳು ಆರೋಪ ಮಾಡ್ತಿದ್ದಾರೆ. ಒಬ್ಬ ಪ್ರಭಾವಿ ಬಿಲ್ಡರು ಈಗ ಸುಪಾರಿ ಕೊಟ್ಟಿದ್ದಾರೆ, ಒಬ್ಬರು ಲಾಯರು ಮಾಡಿಸಿದ್ದಾರೆ ಅಂತ ಹೇಳಿ. ಈಗ ನೋಡಿ, ಸ್ಟಿಲ್ ಇಟ್ಸ್ ದ ಮ್ಯಾಟರ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ಒಂದು ಹಂತಕ್ಕೆ ರೀಚ್ ಆದಮೇಲೆ ನಾನೇ ನಿಮಗೆ ಕರೆದು ಏನಾಗಿದೆ ಅಂತ ಹೇಳಿ. ಯಾವುದೋ ಒಂದು ಯುವತಿ ವಿಚಾರವಾಗಿ ಇದನ್ನು ಮಾಡಲಾಗಿದೆ ಅಂತೇಳಿ ಒಂದು ಸುದ್ದಿ ಸರ್. ಅದೇ ಹೇಳ್ತಿದ್ದೀನಲ್ಲ, ಈಗ ಎನ್ಕ್ವೈರಿ ನಡೀತಾ ಇದೆ. ಒನ್ಸ್ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟ್ ಆರ್ ಇಟ್ ರೀಚಸ್ ಒನ್ ಸ್ಟೇಜ್, ಅವಾಗ ನಾನೇ ನಿಮಗೆಲ್ಲ ಹೇಳ್ತೀನಿ. ಸರ್, ಇದೇ ವಿಚಾರವಾಗಿ KR-ಪುರಂ ಪೊಲೀಸ್ ಸ್ಟೇಷನಲ್ಲೂ ಕೂಡ ಒಂದು ಕಂಪ್ಲೇಂಟ್ ಆಗಿತ್ತು ಇದ್ರ ಮೇಲೆ. ಆ ಒಂದು ವಿಚಾರ ಅದು ಅವ್ರ ಗಂಡ ಹೆಂಡತಿ, ಅವ್ರು ಯಾರೋ ಡಿಸೀಸ್ಡ್ ಇದ್ದಾನೆ, ಆ ಡಿಸೀಸ್ಡ್ ಮತ್ತು ಅವನ ಹೆಂಡತಿ ವಿಚಾರವಾಗಿ ಅಲ್ಲಿ ಬಿಲ್ಡರ್ ಮಗಳು ಮತ್ತೆ ಏನು ಡಿಸೀಸ್ ಇದಾರಲ್ಲ ವಿಜಯಕುಮಾರ್, ಇವರಿಬ್ರು ಒಂದು 3 ದಿವಸ ಮನೆ ಬಿಟ್ಟು ಓಡೋಗಿದ್ರು. ಆ ವಿಚಾರವಾಗಿ ಒಂದು NCR ಆಗಿತ್ತು. ಅದೇ ಹೇಳ್ತಿಲ್ಲ, ಈಗ ಇನ್ವೆಸ್ಟಿಗೇಷನ್ ಆಸ್ಪೆಕ್ಟ್ಸ್ ನಾನು ಇಲ್ಲಿ ರಿವೀಲ್ ಮಾಡೋಕ್ಕಾಗಲ್ಲ, ಅದು ರಿವೀಲ್ ಮಾಡೋದು ತಪ್ಪಾಗುತ್ತೆ. ಸೊ ಅದಕ್ಕೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ 4 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಇನ್ನು ಮುಂದೆ ನಾವು ತನಿಖೆ ಒಂದು ಹಂತಕ್ಕೆ ಬಂದಮೇಲೆ ನಿಮಗೆ ನಾನು ಈಗ ನೋಡಿ, ಅದು ಅದೇ ಹೇಳ್ತಾ ಇಲ್ಲ, ತನಿಖೆ ಆ ಮಟ್ಟಕ್ಕೆ ನೀವೇನು ಹೇಳ್ತಾ ಇದ್ದೀರ ಅದು ಅಲ್ಲಿವರೆಗೂ ಇನ್ನೂ ಹೋಗಿಲ್ಲ. ಹೋದ್ಮೇಲೆ ಅದೊಂದು ತುಂಬ ಹಂತಕ್ಕೆ ಬಂದಮೇಲೆ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಅರೆಸ್ಟ್ ಆಗಿದ್ದಾರೆ ಈಗ ಮರ್ಡರ್ ಕೇಸ್ ಇದೆ ಸರ್. ಈಗ ಎಷ್ಟು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ, ಎಲ್ಲಿ ಗಂಟೆ ಬಂದಿದೆ ಸರ್ ಈ ತನಿಖೆ? ಈಗ ಇದು ಮರ್ಡರ್ ಕೇಸಲ್ಲಿ 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ. ಈಗ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಸೊ ಮುಂದಿನ ತನಿಖೆನ ಮಾಡ್ತಾಯಿದ್ದೀವಿ. ಸರ್ ಯಾರು ಸರ್ 4 ಜನ ಆರೋಪಿಗಳು? ಅರೆಸ್ಟ್ ಆದವರು ಒಂದು 4 ಜನ ಇದ್ದಾರೆ. ಒಬ್ಬ ಶ್ರೀರಾಮ ಅಂತ ಒಬ್ಬ ಇದ್ದಾನೆ, ಒಬ್ಬ ಸುಮಿತ್ ಅಂತ ಒಬ್ಬ ಇದ್ದಾನೆ, ಒಬ್ಬ ವೆಂಕಟೇಶಯ್ಯ ಅಂತ ಒಬ್ಬ ಇದ್ದಾನೆ, ಆಮೇಲೆ ಇನ್ನೊಬ್ಬ ಬಾಬು ಅಂತ ಒಬ್ಬ ಇದ್ದಾನೆ. ಕಾರಣ ಅದೇ ಈಗ ಅಸರ್ಟೈನ್ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸರ್ ಇದರಲ್ಲಿ ಅವರ ಫ್ಯಾಮಿಲಿಗಳು ಆರೋಪ ಮಾಡ್ತಿದ್ದಾರೆ. ಒಬ್ಬ ಪ್ರಭಾವಿ ಬಿಲ್ಡರು ಈಗ ಸುಪಾರಿ ಕೊಟ್ಟಿದ್ದಾರೆ, ಒಬ್ಬರು ಲಾಯರು ಮಾಡಿಸಿದ್ದಾರೆ ಅಂತ ಹೇಳಿ. ಈಗ ನೋಡಿ, ಸ್ಟಿಲ್ ಇಟ್ಸ್ ದ ಮ್ಯಾಟರ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ಒಂದು ಹಂತಕ್ಕೆ ರೀಚ್ ಆದಮೇಲೆ ನಾನೇ ನಿಮಗೆ ಕರೆದು ಏನಾಗಿದೆ ಅಂತ ಹೇಳಿ. ಯಾವುದೋ ಒಂದು ಯುವತಿ ವಿಚಾರವಾಗಿ ಇದನ್ನು ಮಾಡಲಾಗಿದೆ ಅಂತೇಳಿ ಒಂದು ಸುದ್ದಿ ಸರ್. ಅದೇ ಹೇಳ್ತಿದ್ದೀನಲ್ಲ, ಈಗ ಎನ್ಕ್ವೈರಿ ನಡೀತಾ ಇದೆ. ಒನ್ಸ್ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟ್ ಆರ್ ಇಟ್ ರೀಚಸ್ ಒನ್ ಸ್ಟೇಜ್, ಅವಾಗ ನಾನೇ ನಿಮಗೆಲ್ಲ ಹೇಳ್ತೀನಿ. ಸರ್, ಇದೇ ವಿಚಾರವಾಗಿ KR-ಪುರಂ ಪೊಲೀಸ್ ಸ್ಟೇಷನಲ್ಲೂ ಕೂಡ ಒಂದು ಕಂಪ್ಲೇಂಟ್ ಆಗಿತ್ತು ಇದ್ರ ಮೇಲೆ. ಆ ಒಂದು ವಿಚಾರ ಅದು ಅವ್ರ ಗಂಡ ಹೆಂಡತಿ, ಅವ್ರು ಯಾರೋ ಡಿಸೀಸ್ಡ್ ಇದ್ದಾನೆ, ಆ ಡಿಸೀಸ್ಡ್ ಮತ್ತು ಅವನ ಹೆಂಡತಿ ವಿಚಾರವಾಗಿ ಅಲ್ಲಿ ಬಿಲ್ಡರ್ ಮಗಳು ಮತ್ತೆ ಏನು ಡಿಸೀಸ್ ಇದಾರಲ್ಲ ವಿಜಯಕುಮಾರ್, ಇವರಿಬ್ರು ಒಂದು 3 ದಿವಸ ಮನೆ ಬಿಟ್ಟು ಓಡೋಗಿದ್ರು. ಆ ವಿಚಾರವಾಗಿ ಒಂದು NCR ಆಗಿತ್ತು. ಅದೇ ಹೇಳ್ತಿಲ್ಲ, ಈಗ ಇನ್ವೆಸ್ಟಿಗೇಷನ್ ಆಸ್ಪೆಕ್ಟ್ಸ್ ನಾನು ಇಲ್ಲಿ ರಿವೀಲ್ ಮಾಡೋಕ್ಕಾಗಲ್ಲ, ಅದು ರಿವೀಲ್ ಮಾಡೋದು ತಪ್ಪಾಗುತ್ತೆ. ಸೊ ಅದಕ್ಕೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ 4 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಇನ್ನು ಮುಂದೆ ನಾವು ತನಿಖೆ ಒಂದು ಹಂತಕ್ಕೆ ಬಂದಮೇಲೆ ನಿಮಗೆ ನಾನು ಈಗ ನೋಡಿ, ಅದು ಅದೇ ಹೇಳ್ತಾ ಇಲ್ಲ, ತನಿಖೆ ಆ ಮಟ್ಟಕ್ಕೆ ನೀವೇನು ಹೇಳ್ತಾ ಇದ್ದೀರ ಅದು ಅಲ್ಲಿವರೆಗೂ ಇನ್ನೂ ಹೋಗಿಲ್ಲ. ಹೋದ್ಮೇಲೆ ಅದೊಂದು ತುಂಬ ಹಂತಕ್ಕೆ ಬಂದಮೇಲೆ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.